ಸುರಕ್ಷಿತವಾದ ಪ್ರದೇಶ ಅಲ್ಲ. ಅದೇ ರೀತಿಯಾಗಿ 10 ವರ್ಷ ಬೆಳೆದ ಮರ ಕೊನೆಯಾಗಿ ಉಳಿಯಿತು 100 ವರ್ಷ, 106 ವರ್ಷ ಹಾಳಿದ ಹರಸ ಎಣವಾಗಿ ಉಳಿಯಲಿಲ್ಲ 3 ದಿವಸ ಎಂಬ ನಾಡನುಡಿಯಂತೆ ನಾವು ಅರ್ಥ ಮಾಡ್ಕೋಬೇಕು. 106 ವರ್ಷ ಆಳಿರ್ತೀವಿ, ಎಣವಾಗಿ 3 ದಿನ ಉಳಿಯಲ್ಲ. ಅಂತದ್ರಲ್ಲಿ ಜಾತಿ ಬಗ್ಗೆ ವೈಷಮ್ಯ ಆಗೋದು, ತಾರತಮ್ಯ ಇದು ಸರಿಯಲ್ಲ. ಯಾಕಂದ್ರೆ ಓದುವ ಮಕ್ಕಳಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಇಲ್ಲಿ ನಡ್ತಕ್ಕಂತ ಸರ್ಕಾರ ಮತ್ತು ಇಲ್ಲಿ ನಡ್ತಕ್ಕಂತ ರಾಜಕಾರಣಿಗಳು ಆದಷ್ಟು ಶೀಘ್ರದಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕಾಗಿ ಸಮಾಜದ ಬಗ್ಗೆ ಮತ್ತೆ ಬೆಂಕಿ ಹಚ್ಚ ಕಾರ್ಯಕ್ರಮ ಆಗಬಾರ್ದು. ಇಲ್ಲಿಗೆ ನಾಂದಿ ಆಡ್ಬೇಕಂತ ನಾ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೂ ಸಂಘಟನೆ ಇದೇ ರೀತಿಯಾಗಿ ಮುಂದುವರೆದಂತ ಸಂದರ್ಭದಲ್ಲಿ ಒಂದು ಮಾತು ನೆನಪು ಬರ್ತದೆ. 1847 ನಡೆದಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ರಾಯಣ್ಣನವರು ಈ ಸುರಪುರಕ್ಕೆ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ದರ್ಬಾರದಲ್ಲಿ ರಾಜ ವೆಂಕಟ ನಾಯಕನವರಿಗೆ ತಮ್ಮ ಮನವಿಯನ್ನು ಮಾಡಿಕೊಳ್ತಾರೆ. ರಾಜರೇ, ನಾವು ನಂದಾಗಡದಲ್ಲಿ ಮತ್ತು ಸಂಗೊಳ್ಳಿ ಗ್ರಾಮದಲ್ಲಿ ನಾವು ಬ್ರಿಟಿಷರ ವಿರುದ್ಧ ಸಡ್ಡೊಡಿಬೇಕಾಗಿದೆ ಅಂತ ನಾವು ಸಡ್ಡೊಡಿಬೇಕಾಗಿದೆ. ಅದಕ್ಕೆ ನಿಮ್ಮ ಮುಖಂಡರು ನಮಗೆ ಬೇಕಾಗಿದ್ದಂತ 100 ಜನ ಅನುಭವ ಸೈನಿಕರನ್ನು ಇಲ್ಲಿಂದ ಕರ್ಕೊಂಡೋಗಿ ನಂದಾಗಡದ ಭಾಗದಲ್ಲಿ ರಾಯಣ್ಣನವರ ಒಂದು ದೊಡ್ಡ ಹೋರಾಟ ಮಾಡಿ ಬ್ರಿಟಿಷರನ್ನ ಒಡೆದೋಡಿಸುವುದು ಗೊತ್ತಿದೆ. ಅದೇ ರೀತಿಯಾಗಿ ಸಾಮೂಹಿಕ ಸಂಘಟನೆಗೆ 100 ಜನ ಅಲ್ಲ, 1000 ಜನ ಬೆಂಬಲ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇದು ಒಂದು ಸಮಾಜಕ್ಕೆ ಸೀಮಿತವಾದ ಪ್ರದೇಶವಲ್ಲ, ಎಲ್ಲರ ಸ್ವತ್ತಾಗಿದೆ. ಎಲ್ಲ ಅಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ಲ ಸಮುದಾಯದ ಮುಖಂಡರುಗಳಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.